MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ರೌಡಿ ಶೀಟರ್ ಸುಹಾಸ್ ಹತ್ಯೆ ಕೇಸ್ನಲ್ಲಿ ಪ್ರಮುಖವಾಗಿ ಅಬ್ದುಲ್ ಸಫ್ವಾನ್ ಅನ್ನೋನು ಪ್ರಮುಖ ಆರೋಪಿ ಅನ್ನುವಂಥದ್ದು ವಿಚಾರ ತಿಳಿದು ಬರ್ತಾ ಇದೆ. ಈಗ ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಅವರು ಕೊಟ್ಟಿರುವಂತಹ ಹೇಳಿಕೆ ಇದು. ಬಜ್ಪೆಯ ಶಾಂತಿಗುಡ್ಡೆ ನಿವಾಸಿಯಾಗಿರುವಂತಹ ಸಫ್ವಾನ್ ಮೊಹಮ್ಮದ್ ಮುಜಮ್ಮಿಲ್ ಅಂತ ಹೇಳಿ, ಇವನ ಜೊತೆಗೆ ಖಲಂದರ್ ಶಫಿ, ಮೆಹರೂಫ್, ನಾಗರಾಜ್, ಮೊಹಮ್ಮದ್ ರಿಜ್ವಾನ್, ರಂಜಿತ್, ನಿಯಾಜ್ ಇವರಿಷ್ಟು ಜನರನ್ನ ನಾವೀಗಾಗಲೇ ಬಂಧಿಸಿದ್ದೀವಿ ಅನ್ನುವಂಥದ್ದನ್ನ ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಅವರು ಸ್ಪಷ್ಟಪಡಿಸಿದ್ದಾರೆ. ಈ ಕೇಸ್ದು ಮೊದಲೇ ಆರೋಪಿ ಅಬ್ದುಲ್ ಸಫ್ವಾನ್ ಅವರು ಬಜ್ಪೆ ಶಾಂತಿಗುಡ್ಡೆ ಅವರು ಕೂಡ ಶಾಂತಿಗುಡ್ಡೆ ಬಜ್ಪೆ ವಿಲೇಜ್. ಮೊಹಮ್ಮದ್ ಮುಜಾಮಿಲ್ ಅವರು ಕೂಡ ಶಾಂತಿಗುಡ್ಡೆ ಬಜ್ಪೆ. ಕಲಂದರ್ ಶಾಫಿ ಅವರು ಕಲ್ವಾರು ವಿಲೇಜ್. ಆಮೇಲೆ ಆದಿಲ್ ಮೆಹರೂಫ್ ಇವರು ಕೂಡ ಬಾಲಾ ವಿಲೇಜ್ ಮಂಗಳೂರಿಂದ. ನಾಗರಾಜ್ ಇವರು ಕಲಸ ತಾಲೂಕು ಚಿಕ್ಕಮಗಳೂರು. ಮೊಹಮ್ಮದ್ ರಿಜ್ವಾನ್ ಇವರು ತೂಕೂರು ವಿಲೇಜ್ ಮಂಗಳೂರು. ಆಮೇಲೆ ರಂಜಿತ್ ಇವರು ಕೂಡ ಕಲಸ ತಾಲೂಕು ಚಿಕ್ಕಮಗಳೂರು. 8 ಜನಕ್ಕೆ ನಾವು ಅರೆಸ್ಟ್ ಮಾಡಿದ್ದೀವಿ. ರಂಜಿತ್ ಕಲಸ ಚಿಕ್ಕಮಗಳೂರು. ಈ ಕೇಸ್ ರಂಜಿತ್ ಮತ್ತು ನಾಗರಾಜ್ ಈ ಕೆಲಸಕ್ಕೋಸ್ಕರ ಅವ್ರ ಜೊತೆಗೆ ಬಂದಿದ್ರು. ಸ್ಪಾಟ್ ಅಲ್ಲಿ ಇರೋದು ಎಲ್ಲ 7 ಜನ ಅರೆಸ್ಟ್ ಆಗಿದ್ದಾರೆ. ನಿಯಾಜ್ ಪರಿಚಯ ಅವರು. These are social media rumors and I will not comment upon that. ಯಾಕೆಂದರೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ವದಂತಿಗಳು ಸ್ಪ್ರೆಡ್ ಆಗ್ತಾ ಇದೆ. ಆ ಸಂಬಂಧಪಟ್ಟ ಕೆಲವು ಕೇಸಸ್ ಕೂಡ ದಾಖಲು ಮಾಡಿದ್ದೀವಿ. ಆದರೆ ರೌಡಿ ಶೀಟರ್ಸ್ಗೆ ಸಾಮಾನ್ಯವಾಗಿ ಪೊಲೀಸ್ ಇಲಾಖೆಯಲ್ಲಿ ರೆಗ್ಯುಲರ್ ಕರೆದು ವಾರ್ನಿಂಗ್ ಮಾಡೋದು ಒಂದು ಕೆಲಸಗಳು ನಡೀತಾ ಇರ್ತದೆ. ಆ್ಯಂಡ್ ನಾಟ್ ಓನ್ಲಿ ಸುಹಾಸ್ ಬಟ್ ಮೆನಿ ಅದರ್ ಆರ್ ಆಲ್ಸೋ ವಾರ್ನ್ ಆನ್ ಟೈಮ್ ಟು ಟೈಮ್. ಅವ್ರ ಮೇಲೆ ನಾವು ಕ್ರಮ ಕೂಡ ತಗೊಳ್ತೀವಿ. ಯಾಕೆಂದರೆ ಅವರು ಕೆಲವು ಆ್ಯಂಟಿ ಸೋಷಿಯಲ್ ಆಕ್ಟಿವಿಟೀಸ್ ಮಾಡ್ತಾ ಇರ್ತಾರೆ. ಸೊ ಆ ಕಂಟ್ರೋಲ್ ಮಾಡಲಿಕ್ಕೆ ಅವ್ರಿಗೆ ನಾವು ರೆಗ್ಯುಲರ್ಲಿ ಸ್ಟೇಷನ್ಸಲ್ಲಿ ಕರಿತೀವಿ. ಹೌದು, ಎಸ್. ವಿಲ್ ನಾಟ್ ಸೇ ಕಮ್ಯುನಲ್ ಬಟ್ ಆದಿಲ್ದು ಇಂಟೆನ್ಷನ್ ಮತ್ತು ಸಫ್ವಾನ್ದು ಇಂಟೆನ್ಷನ್ ಮ್ಯಾಚ್ ಆಯಿತು ಆ್ಯಂಡ್ ದಟ್ಸ್ ವೈ ದೇ ಪಾರ್ಟ್ನರ್. ಅಲ್ಲ, ಅಕ್ಯೂಸ್ಗಳು ಅದು ಅವರು ಬಾಡಿಗೆ ಮೇಲೆ ತಗೊಂಡಿದ್ದಾರೆ. ಅವರು ಓನರ್ಸ್ ಕೂಡ ನಾವು ಎನ್ಕ್ವೈರಿ ಕರೆದಿದ್ದೀವಿ. ಕರುವಾಗ ಎಲ್ಲ ರೀತಿ ಚರ್ಚೆಗಳು ಆಗ್ತದೆ. ಅವ್ರದ್ದು ಆಕ್ಟಿವಿಟಿ ಬಗ್ಗೆ ಅವ್ರ ಮೇಲೆ ಏನಾದರೂ ನಮಗೆ ಸುದ್ದಿ ಬರುತ್ತೆ ಅದು ಪಾಸ್ ಆನ್ ಮಾಡಲಿಕ್ಕೆ. ಬಿಕಾಸ್ ವಿ ಹ್ಯಾವ್ ಟು ಡೀಲ್ ವಿತ್ ಆಲ್ ದೀಸ್ ಆಕ್ಟಿವಿಟೀಸ್. ಈಗ ನಾವು ವೆರಿಫೈ ಮಾಡ್ತಾ ಇದ್ದೀವಿ. ಒಂದು ಕಲಂದರ್ ಸಾಫಿ ಮೇಲೆ ಕನ್ಜಂಪ್ಷನ್ ಕೇಸ್ ಇತ್ತು, ಡ್ರಗ್ ಕನ್ಜಂಪ್ಷನ್ ಕೇಸ್. ಇನ್ನೊಬ್ಬನ ಮೇಲೆ ಒಂದು ಡಕ್ಯಾತಿ ಕೇಸ್ ಇದೆ. ಮೊಹಮ್ಮದ್ ಮುಜಾಮಿಲ್ ಮೇಲೆ ಒಂದು ಡಕ್ಯಾತಿ ಕೇಸ್ ಇದೆ. ಸೊ ಬೇರೆ ಬೇರೆಯವ್ರದ್ದು ಈಗ ಕ್ರಿಮಿನಲ್ ಇಂಟೆನ್ಷನ್ಸ್ ಈಗ ನಾವು ತೆಗಿತಾ ಇದ್ದೀವಿ. ಅಲ್ಲ, ಅದು ನಮ್ಮ ಪೊಲೀಸ್ ಇನ್ಫಾರ್ಮೇಶನ್ ಸಿಸ್ಟಮ್ ಆಧಾರ ಮೇಲೆ ಅವ್ರಿಗೆ ಹಿಡಿದಿದ್ದೀವಿ. ಅದು ಈಗ ಡಿಸ್ಕ್ಲೋಸ್ ಮಾಡ್ಲಿಕ್ಕೆ ಆಗಲ್ಲ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.